ವಿಜೇಂದ್ರ ಅವರು ಆಮಿಷ ಒಡ್ಡಿದ್ರು ಅಂತ ಹೇಳಿದ್ರು. ನಿನ್ನೆ ಎಲ್ಲ ಕಾಂಗ್ರೆಸ್ ಆಮಿಷ ಒಡ್ಡಿದ್ದಾರೆ ಅಂತ ಹೇಳಿದ್ದಾರೆ. ಯಾವಾಗ ಹೇಳಿದ್ರು? 2027ರಲ್ಲಿ ಆ ಒಂದು ವಿಡಿಯೋ ವೈರಲ್ ಆಗಿದೆ. 150 ಕೋಟಿ ರೂಪಾಯಿ ಆಮಿಷ ಕೊಟ್ಟಿದ್ದಾರೆ, ಇದರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು. ಸದನದಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಅದನ್ನು ಪ್ರಸ್ತಾಪ ಮಾಡಿದ್ರು. ಈಗ ಅನುರ್ ಮಣಿಪಾಲ್ ನಂಗೆ ಯಾರು ಆಮಿಷ ಒಡ್ಡಿಲ್ಲ, ವಿಡಿಯೋ ವೈರಲ್ ಆಗಿದೆ ಸರ್. ಬಟ್ ನಿಮ್ಗೆ ಮಂಡಲ ಆಗಿದ್ದು ಕೂಡ ಕಾರ್ಯಕರ್ತೆ ಹೋಗ್ಲಿಲ್ವಲ್ಲ ಸರ್, ಸದಾನಂದ ಗೌಡ ಆಗಿದೆ. ನೀವು ಇಲ್ಲಿ ಹೋರಾಟ ಮಾಡ್ತೀರಿ, ಅಲ್ಲಿ ಏನು ಮಾಡಲ್ಲ ಸರ್, ನಂಗೆ ಹೋಗ್ತಾರೆ. ಯಾವುದು? ಮಣಪ್ಪಡೆಯವರು ವರದಿ ಒಪ್ಪಾಸ್ತಿ ಸಂಬಂಧಪಟ್ಟಿದ್ದು. ಒಪ್ಪಾಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಿಲುವು ದ್ವಂದ್ವ ನಿಲುವಿಂದ ಕೂಡಿದೆ. ಅವರು ಒಂದ್ ಕಡೆ ಅನ್ವರ್ ಮಾನಪಾಡಿ ವರದಿಯನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಅನ್ವರ್ ಮಾನಪಾಡಿ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಉಲ್ಲೇಖ ಮಾಡ್ತಾರೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಕೈಲೇ ಅಧಿಕಾರ ಇದೆ. CBI ಕೊಡಬೇಕು ಅಂದ್ರೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಕ್ಯಾಬಿನೆಟ್ ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ CBI ತಾನಾಗೆ ತನಿಖೆ ಕೈಗೆತ್ಕೊಡುತ್ತೆ. ಆದ್ರೆ ಅವರಿಗೆ ಬರೀ ಹೇಳಿಕೆಗೆ ಮಾತ್ರ ತಮ್ಮ ಶೌರ್ಯ ಪ್ರದರ್ಶನ ಮಾಡಿದ್ದಾರೆ. ಆಕ್ಚುಲಿ ಏನಾದ್ರು ಬದ್ಧತೆ ಇದ್ದಿದ್ರೆ ಅವರು CBI ಕೊಡೋ ನಿರ್ಣಯನ ಕ್ಯಾಬಿನೆಟ್ ಅಲ್ಲಿ ತಗೊಂಡ್ಲಿ, ಅವರೇ ಸ್ವಯಂ ಸಂಪುಟದಲ್ಲಿ ನಿರ್ಣಯ ತಗೊಂಡು CBI ಕೊಡ್ಬೋದು. ಮತ್ತೆ ಆರೋಪ ಬಂದಿರೋದು ಬಿಜೆಪಿಯವ್ರ ಮೇಲಲ್ಲ, ಒಪ್ಕಾಸ್ತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂಥ ಪಟ್ಟಿಯಲ್ಲಿ ಬಿಜೆಪಿ ನಾಯಕರುಗಳ ಹೆಸರಿಲ್ಲ. ಇರುವ ಬಹುತೇಕ ಜನ ನಾಯಕರುಗಳು ಕಾಂಗ್ರೆಸ್ನ ಘಟಾನುಘಟಿ ಲೀಡರ್ಗಳು. ಆ ಘಟಾನುಘಟಿಗಳ ಲೀಡರ್ಗಳ ಹೆಸರೇ ಅದರಲ್ಲಿ ಬಂದಿರತಕ್ಕಂಥದ್ದು. ಯಾರಾದ್ರೂ ಆಮಿಷ ತೋರಿಸಿದ್ರೆ ಅನ್ವರ್ ಮಾನಪಾಡಿ ಅವರಿಗೆ ಯಾರು ಆಸ್ತಿ ಹೊಡೆದಿದ್ದಾರೆ ಅವ್ರು ತೋರಿಸ್ತಾರೆ, ಆಸ್ತಿ ಹೊಡೆದಿದ್ದವ್ರು ಹೆಂಗ್ ತೋರಿಸ್ತಾರೆ? ಹಾಗಾಗಿ ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲೂ CBI ತನಿಖೆ ಬಗ್ಗೆ ನಂಬಿಕೆ ಮತ್ತು ಬದ್ಧತೆ ಇದ್ರೆ ಯು ಹ್ಯಾವ್ ಟು ಟೇಕ್ ಕ್ಯಾಬಿನೆಟ್ ಡಿಸಿಷನ್. ಬಹಳ ಸುಲಭದಲ್ಲೇ ನಿಮ್ ಕೈಲೇ ಇದೆಯಲ್ಲ. ಅನ್ವರ್ ಮಾನಪಾಡಿ ತಮ್ಮ ಮುಂದೆ ಬಂದೇನು ಹೇಳಿದಾರೋ, ಕಾಂಗ್ರೆಸ್ನವ್ರು ಅಮಿಷ ಒಡ್ಡಿದ್ರು ಅಂತ ಹೇಳಿ ಅದನ್ನ ನಾನು ಸತ್ಯ ಅಂತ ಭಾವಿಸ್ಬೇಕಾಗತ್ತೆ. ಅವ್ರು ಹೇಳಿದ ಮೇಲೆ, ಅವ್ರ ಹೇಳಿಕೆ ಮೇಲೇನೆ ತಾನೇ ಚರ್ಚೆ ಆಗ್ತಿರೋದು. ಅಂತಿಮವಾಗಿ ಅವ್ರೇನು ಹೇಳ್ತಾರೆ ಅದೇ ಸತ್ಯ ಆಗುತ್ತೆ. ಬಿಜೆಪಿಯವರು ಆಮಿಷ ಒಡ್ಡಿದ್ದಾರೆ ಅಂತ, ವಿಜೇಂದ್ರ ಅವರು ಆಮಿಷ ಒಡ್ಡಿದ್ದಾರೆ ಅಂತ ಅನುರ್ ಮಣಿಪಾಲ್ ಆರೋಪ ಮಾಡಿದ್ದಾರೆ. ಯಾವಾಗ ಹೇಳಿದ್ರು? ಸದನದಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿ ಅನುರ್ ಮಣಿಪಾಲ್ ಅವರೇ ಮಾತಾಡಿದ್ರು. ಯಾವಾಗ? ಪ್ರಧಾನಿ ಭೇಟಿ ಇದು ಪತ್ರ ಬರೆದಿದ್ದೀನಿ. ಯಾವಾಗ? 2022ರಲ್ಲಿ ಅವರೇ ಹೇಳಿದ್ರು. ಸ್ವತಃ ಮಣಪ್ಪಡಿ ಅವರೇ ಹೇಳಿದ್ರು ಅದನ್ನ. 2022ರಲ್ಲಿ ಅವರೇ ಸ್ವತಃ ಹೇಳ್ತಾರೆ, ಪತ್ರ ಬರ್ತೀನಿ ಅಂತ ಹೇಳ್ತಾರೆ. ಬನ್ನಿ ಸರ್, ಅವರೇ ಹೇಳಿದ್ದಾರೆ, ಅವರೇ ಮಾತಾಡಿದ್ದಾರೆ ಮಾಧ್ಯಮ. ನನ್ನ ಮಾಹಿತಿಗಂತೂ ಬಂದಿಲ್ಲ. ನನ್ನ ಮಾಹಿತಿಗೆ ನಿನ್ನೆ ಏನು ಹೇಳಿದಾರೋ ಅದು ನನ್ನ ಗಮನಕ್ಕೆ ಬಂದಿದೆ. 2022ರಲ್ಲಿ ಏನು ಹೇಳಿದ್ರು ನನಗೆ, ನನ್ನ ಹತ್ರ ಮಾಹಿತಿ ಇಲ್ಲ. ಈಗ ನಿನ್ನೆ ಏನು ಹೇಳಿದಾರೆ ಅದನ್ನ ನಾನು ನೋಡಿದ್ದೇನೆ. ನಿನ್ನೆ ಹೇಳಿದ್ದನ್ನ, ನಿನ್ನೆ ಹೇಳಿರೋ ಪ್ರಕಾರ ಕಾಂಗ್ರೆಸ್ನವರು ನನಗೆ ಆಮಿಷ ಒಡ್ಡಿದ್ರು ಅಂತ ಹೇಳಿದ್ದಾರೆ. ಇಷ್ಟಕ್ಕೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಅವ್ರ ಸರ್ಕಾರಕ್ಕೆ CBI ಕೊಡಬೇಕು ಅಂತಿದೆ ತಾನೆ. ಅದನ್ನ ಅವರು ನೇರವಾಗಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಕೊಟ್ಬಿಡ್ಲಿ. ನಾನು ಹತ್ತಂಗ್ ಮಾಡ್ತೀನಿ, ನೀ ಸತ್ತಂಗ್ ಮಾಡೋ ಅನ್ನೋ ನಾಟಕ ಯಾಕೆ ಆಡ್ತಾರೆ? ನಾಟಕ ಆಡೋದು ಬಿಟ್ಬಿಡ್ಲಿ, ನೇರವಾಗಿ ಅದನ್ನು ಕೊಡ್ಲಿ. ಮತ್ತೆ ಮುಖ್ಯಮಂತ್ರಿಗಳು ಈ ಪಂಚಮಶಾಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಮಾತಾಡಬೇಕಾದ್ರೆ ಪಂಚಮಶಾಲಿಗಳ ಬೇಡಿಕೆಯೇ ಸಂವಿಧಾನ ಬಾಹಿರ ಅಂತ ಅವ್ರು ಹೇಳಿದ್ರು. ಅವ್ರ ಬೇಡಿಕೆಯೇ ಸಂವಿಧಾನ ಬಾಹಿರ ಅಂತ. ಮುಖ್ಯಮಂತ್ರಿಗಳಿಗೆ ಕೆಲವೊಮ್ಮೆ ಜಾಣ ಮರೆವು, ಜಾಣ ಕುರುಡು ಬಂದ್ಬಿಡುತ್ತೆ. ಸಂವಿಧಾನ ರಚನಾ ಸಭೆಯ ಸಂದರ್ಭದಲ್ಲಿ ಮೀಸಲಾತಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನುವಂಥ ಚರ್ಚೆ ನಡೀತಿರ್ಬೇಕಾದ್ರೆ ಮತೀಯ ಆಧಾರಿತ ಮೀಸಲಾತಿಯನ್ನ ಸಂವಿಧಾನ ರಚನಾ ಸಭೆ ಕಡಾಖಂಡಿತವಾಗಿ ನಿರಾಕರಿಸಿತು. ಕಡಾಖಂಡಿತವಾಗಿ 1953ರಲ್ಲಿ ಕಾಕಾ ಕಾಲೇಲ್ಕರ್ ಸಮಿತಿ OBCಗೆ ಮೀಸಲಾತಿ ಕೊಡಬೇಕು ಅನ್ನೋ ಚರ್ಚೆ ಬಂದಾಗ ಸಾರಾಸಟ್ಟಾಗಿ ಮುಸಲ್ಮಾನರಿಗೆ ಮೀಸಲಾತಿ ಕೊಡೋದನ್ನ ನಿರಾಕರಿಸ್ತು. ಅಷ್ಟು ಮಾತ್ರ ಅಲ್ಲ, ಮಂಡಲ್ ಆಯೋಗ
ಮಂಡಲ್ ಆಯೋಗವು ಕೂಡ ಮುಸ್ಲಿಮರಲ್ಲಿರುವಂಥ ಹಿಂದುಳಿದ 72 ಜಾತಿಗಳನ್ನು ಗುರುತಿಸ್ತು. ಸಾರಾಸಗಟಾಗಿ ಮುಸ್ಲಿಮರಿಗೆ ಮೀಸಲಾತಿ ಕೊಡೋದು ನಿರಾಕರಿಸ್ತು. ಇದರೊಳಗೆ 72 ಸಮುದಾಯಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾವೆ ಅನ್ನೋದನ್ನ ಪಟ್ಟಿ ಮಾಡ್ತು. ನಾವೀಗ ಕರ್ನಾಟಕದಲ್ಲಿ ಆ ಹಿಂದುಳಿದ ವರ್ಗದ ಪಟ್ಟಿನಲ್ಲಿ ಪಿಂಜಾರ ಇತ್ಯಾದಿ 7-8 ಜಾತಿಗಳಿಗೆ ನಾವು ಮೀಸಲಾತಿಯನ್ನು ಕೊಡ್ತಾ ಇದ್ದೀವಿ. ಯಾವುದರಲ್ಲಿ ಅವರಿಗೆ 2Nಲ್ಲೇ ಮೀಸಲಾತಿ ಇದೆ. ಅದು ಸಣ್ಣ ಸಮುದಾಯಗಳಿಗೆ ಸಾರಾಸಗಟಾಗಿ ಇಡೀ ಮುಸ್ಲಿಮರನ್ನ ಹಿಂದುಳಿದವ್ರನ್ನ ಪರಿಗಣಿಸೋದನ್ನ ಸಂವಿಧಾನ ಬಾಹಿರ ಅಂತ ಮುಖ್ಯಮಂತ್ರಿಗಳು ಹೇಳಬೇಕಿತ್ತು. ಆದ್ರೆ ನಮ್ಮ ದುರ್ದೈವ ಹೇಗೆ ಅಂದ್ರೆ ಸ್ವತಃ ಕಾನೂನು ತಜ್ಞರಾಗಿರುವಂತ ಸಿದ್ದರಾಮಯ್ಯನವರೇ ಇದ್ದ ಸಂಪುಟದಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿ ಕೊಡೋ ನಿರ್ಣಯವನ್ನು 30 ವರ್ಷದಿಂದ ತಗೊಂಡು ಅದು ಸಂವಿಧಾನ ಬಾಹಿರ. ಆ ಸಂವಿಧಾನ ಬಾಹಿರವಾಗಿ 4% ಮೀಸಲಾತಿಯನ್ನು ನಾವು ಕೊಟ್ಕೊಳ್ತಾ ಬಂದಿದ್ದೀವಿ. ಆದ್ರೆ ಮುಸಲ್ಮಾನರಿಗೆ ಮೀಸಲಾತಿಯನ್ನ ಇಡಿಯಾಗಿ ಕೊಡೋದು ಸಂವಿಧಾನ ಬಾಹಿರ ಅಂತ ಹೇಳುವಂತ ದಮ್ಮಿಲ್ಲ ಸಿದ್ದರಾಮಯ್ಯನವರಿಗೆ. ಅದು ಜಾಣ ಮರವು, ಜಾಣ ಕುರುಡು. ಯಾಕೆಂದ್ರೆ ದಮ್ ಇದ್ದಿದ್ರೆ ಅವ್ರು ಹೇಳ್ತಾ ಇದ್ರು ಅಂಬೇಡ್ಕರ್ ನಿರಾಕರಿಸಿದ್ದಾರೆ ಅಂತ ಹೇಳ್ತಾ ಇದ್ರು, ಕಾಕಾ ಕಾಲೇಲ್ಕರ್ ಸಮಿತಿ ನಿರಾಕರಿಸಿದೆ ಅಂತ ಹೇಳ್ತಾ ಇದ್ರು, ಮಂಡಲ್ ಆಯೋಗ ನಿರಾಕರಿಸಿದೆ ಮುಸಲ್ಮಾನರಿಗೆ ಇಡಿಯಾಗಿ OBC ಪಟ್ಟಿಗೆ ಸೇರಿಸೋದನ್ನ ಅಂತ ಹೇಳ್ತಾ ಇದ್ರು. ಆದ್ರೆ ಇವರಿಗೆ ಇದರಲ್ಲಿ ಜಾಣ ಮರೆವು. ಯಾವುದೇ ಒಂದು ಜಾತಿ ಮೀಸಲಾತಿ ಕೊಡಿ ಅಂತ ಕೇಳೋದು ತಪ್ಪಲ್ಲ, ಅದು ಸಂವಿಧಾನ ಬಾಹಿರ ಅಲ್ಲ. ಅವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದಾರ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಪರಿಶೀಲನೆ ಮಾಡಿ ಆರ್ಥಿಕವಾಗಿ ಹಿಂದುಳಿದಿದ್ರೆ ಸಾಮಾಜಿಕವಾಗಿ ಹಿಂದುಳಿದಿದ್ರೆ ಅವ್ರಿಗೆ ಮೀಸಲಾತಿ ಕೊಡಬೇಕು. ಆದ್ರೆ ಇವರು ಪಂಚಮಶಾಲಿಗಳ ಬೇಡಿಕೆಯನ್ನೇ ಸಂವಿಧಾನ ಬಾಹಿರ ಅಂತ ಹೇಳ್ತಾನೆ ಅವ್ರದೇ ಸಚಿವರು ಅವ್ರದೇ ಪಕ್ಷದ ಶಾಸಕರು ಹೊರಗಡೆ ಹೋಗಿ ಪಂಚಮಶಾಲಿಗಳ ಹೋರಾಟಕ್ಕೆ ಬೆಂಬಲ, ನಾವು ಈ ಮೀಸಲಾತಿ ಬೇಡಿಕೆ ಪಟ್ಟಿ ಈಡೇರಿಸದೇ ಇದ್ರೆ ಆತ್ಮಾಹುತಿಗೂ ತಯಾರು, ನಾವು ಮೀಸಲಾತಿ ಪಟ್ಟಿ ಬೇಡಿಕೆ ಈಡೇರಿಸದೇ ಇದ್ರೆ ರಾಜೀನಾಮೆ ಕೊಡ್ತೀವಿ ಅನ್ನುವ ಮಾತನ್ನು ಹೇಳ್ತಾರೆ. ಅಂದ್ರೆ ಒಂದು ಸಂವಿಧಾನ ಬಾಹಿರ ಅನ್ನೋದಾದ್ರೆ ಅವ್ರನ್ನಾರು ನಿಮ್ ಕ್ಯಾಬಿನೆಟ್ ಇಂದ ಹೊರಗಾಕಿ, ಇಲ್ಲ ನೀವು ನಿಮ್ಮ ನಿಲುವನ್ನು ಬದಲಾಯಿಸ್ಕೊಡಿ. ಇದರೊಳಗಡೆ ನಿಮ್ಮದು ನಾಟಕ ಆಡ್ತಾ ಇದ್ದೀರಿ ಮತ್ತು ಸಂವಿಧಾನ ಬಾಹಿರವಾಗಿರೋದನ್ನ ಸಮರ್ಥನೆ ಮಾಡಿ ಮೀಸಲಾತಿ ಕೊಡ್ತಾ ಇದ್ದೀರಿ. ಯಾವುದು ಸಂವಿಧಾನ ಬದ್ಧವಾಗಿದೆಯೋ ಅದನ್ನು ಸಂವಿಧಾನ ಬಾಹಿರ ಅಂತ ಹೇಳ್ತಾ ಇದ್ದೀರಿ. ಇದು ನಿಮ್ಮ ಎಡಬೆಡಂಗಿತನವನ್ನ ತೋರಿಸುತ್ತೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.